ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಜಗಮಗಿಸುವ ವೇದಿಕೆ ಕಾರ್ಯಕ್ರಮಕ್ಕೆ ಕೌಂಟ್ಡೌನ್ ಆರಂಭ ಆಗಿತ್ತು. ವೇದಿಕೆ ಕೂಡ ಸಜ್ಜಾಗಿತ್ತು. ಸ್ಪಾಟ್ಲೈಟ್ ಆನ್ ಆಗಿದ್ದೇ ತಡ ಶುರುವಾಯಿತು ಪ್ರತಿಭೆಗಳ ಪರೇಡ್. ಹೌದು, ಬೆಂಗಳೂರು ಉತ್ತರಹಳ್ಳಿಯಲ್ಲಿರುವ BGS ಕ್ಯಾಂಪಸ್ನಲ್ಲಿ ನಡೆದ ಇಂಟರ್ ಕಾಲೇಜಿಯೇಟ್ ಟೆಕ್ನೋ ಕಲ್ಚರಲ್ ಫೆಸ್ಟ್ ನೋಡುಗರನ್ನು ಹುಬ್ಬೇರಿಸುವಂತೆ ಮಾಡಿತು. ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದ ಕಲರ್ಫುಲ್ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಅಂದರೆ ಏನು ಅಂತ ತೋರಿಸ್ಕೊಟ್ರು. ಇಂಟರ್ ಕಾಲೇಜಿಯೇಟ್ ಟೆಕ್ನೋ ಕಲ್ಚರಲ್ ಫೆಸ್ಟ್ ಸಮಾರಂಭದಲ್ಲಿ BGS ಆ್ಯಂಡ್ SJB ಆಡಿಟೋರಿಯಂನಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಬನ್ನಿ, ಹೇಗಿತ್ತು ಸಂಭ್ರಮ ಸಡಗರ, ಇಲ್ಲಿದೆ ಝಲಕ್. BGSನಲ್ಲಿ ಟೆಕ್ನೋ ಕಲ್ಚರಲ್ ಹಬ್ಬ, ವಿದ್ಯಾರ್ಥಿ ಪ್ರತಿಭೆಗೆ ಭರ್ಜರಿ ವೇದಿಕೆ. ಬೆಂಗಳೂರು ಉತ್ತರಹಳ್ಳಿಯಲ್ಲಿ BGS ಕ್ಯಾಂಪಸ್ನಲ್ಲಿ ಸಂಭ್ರಮ ಸಡಗರ. ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ BGS ಶಿಕ್ಷಣ ಸಂಸ್ಥೆ ಅಂದ್ರೇನೆ ಹಾಗೆಯೇ. ಅಲ್ಲಿ ಏನೇ ಮಾಡಿದ್ರೂ ವಿಭಿನ್ನತೆ ಮತ್ತು ವಿಶೇಷತೆಯನ್ನು ಒಳಗೊಂಡಿರುತ್ತೆ. ಶಿಕ್ಷಣದ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಪಾಠ ಇಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಶಿಕ್ಷಣದ ಜೊತೆಗೆ ಕಲೆಗೂ ಆದ್ಯತೆ ಇರಲಿ. ವಿದ್ಯಾರ್ಥಿಗಳ ಪ್ರತಿಭೆ ಶ್ಲಾಘಿಸಿದ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿ. ಇಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಸಮಾಜ ಪರಿವರ್ತನೆ ಎನ್ನುವ ಧ್ಯೇಯದೊಂದಿಗೆ ಬೆಳೆದಿರುವ BGS ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಕರ್ಯಗಳು ಹಾಗೂ ಮೌಲ್ಯಾಧಾರಿತ ಬೋಧನೆಗಳ ಮೂಲಕ ಈ ಸಂಸ್ಥೆ ರಾಷ್ಟ್ರದಲ್ಲೇ ವಿಶಿಷ್ಟ ಗುರುತನ್ನು ಪಡೆದುಕೊಂಡಿದೆ. ಇನ್ನು ಇಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ತೊಡಗಿಸುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಬಣ್ಣ ಬಣ್ಣದ ಉಡುಪುಗಳು, ಮೆಲೋಡಿಯಸ್ ಸಂಗೀತ, ಮನಮೋಹಕ ನೃತ್ಯ, ಅರ್ಥಪೂರ್ಣವಾದ ಡ್ಯಾನ್ಸ್ ಮಾಡುತ್ತಾ ಹೀಗೆ BGS ಕಲ್ಚರಲ್ ಪ್ರೋಗ್ರಾಂನಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಅದ್ಭುತವಾಗಿ ಪ್ರದರ್ಶಿಸಿದರು. ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸುವ ಮತ್ತು ಮಕ್ಕಳು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣವನ್ನು ಬೆಳೆಸಿಕೊಳ್ಳುವ ಗುಣವನ್ನು ಕಲಿಯಬೇಕು. ವಿಶ್ವಮಾನವ ಅನ್ನೋ ಕುವೆಂಪು ಅವರ ವಾಕ್ಯವನ್ನು ಧ್ಯೇಯವನ್ನಾಗಿಸಿಕೊಂಡು BGS ಇದೀಗ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಮುನ್ನುಗ್ಗುತ್ತಿರುವ ಶಿಕ್ಷಣದಲ್ಲಿ ಅಗ್ರಸ್ಥಾನದಲ್ಲಿದೆ. ಇವತ್ತು ನಮ್ಮ BGS ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿಲಿ ಏನು ಒಂದು ಇಂಟರ್ ಕಾಲೇಜು ಕಾಂಪಿಟೇಷನ್ ನಡೀತಾ ಇದೆ. ಇದಕ್ಕೆ ಸುಮಾರು 40 ಕಾಲೇಜು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಇವತ್ತು ಏನು ಒಂದು ಪ್ರತಿಭೆ ಇದೆ, ಈ ಪ್ರತಿಭೆ ಕಾಲೇಜುಗಳಲ್ಲಿ ಗುರುತಿಸ್ಬೇಕಾಗುತ್ತೆ. ಯಾಕೆಂದರೆ ನಾವು ಚಿಕ್ಕ ಮಕ್ಕಳಿಂದ ಅವರಿಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಆದರೆ ಈ ಒಂದು ಕಲ್ಚರಲ್ ಈವೆಂಟ್ ಅಂತ ಏನಿದೆ, ಇದು ಕಾಲೇಜ್ ಲೆವೆಲ್ ನಡೀತಾ ಇದೆ. ಸ್ಕೂಲ್ ಲೆವೆಲಲ್ಲಿ ಬೇರೆ ಥರ ಇರುತ್ತೆ, ಕಾಲೇಜ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಈ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹಿಡಿದು 40 ಕಾಲೇಜು ಭಾಗವಹಿಸಿದ್ದಾರೆ. ಸಂಜೆ ನಮ್ಮ ಆಂಧ್ರದಿಂದ ಭಾಳ ಫೇಮಸ್ಸು ಅವರ ಕುಮಾರ್ ಮಂಗಳಿ ಈಸ್ ತುಂಬ ಸಿಂಗರ್, ಪಾಪ್ಯುಲರ್ ಸಿಂಗರು. ಅವರು ಇವತ್ತು ಸಂಜೆ ಬರ್ತಾ ಇದ್ದಾರೆ. ಇದೇ ಥರ ಎಲ್ಲ ಥರದ ಆಟಗಳ ಜೊತೆಗೆ ಪಾಠನೂ ಮುಖ್ಯ. ಇವತ್ತು ಏನು ನಮ್ಮ SJBITಯಿಂದ ಮಾಡ್ತಾ ಇದ್ದೀವಿ, ಈ ಸಂಸ್ಥೆ ಇನ್ನೂ ಏಳಿಗೆ ಬಯಸಬೇಕು. ಏನು ವಿದ್ಯಾರ್ಥಿಗಳಲ್ಲಿ ಇವತ್ತು ಪ್ರತಿಭೆ ಇದೆಯೋ, ಎಜುಕೇಷನ್ ಒಂದೇ ಅಲ್ಲ, ಅವ್ರ ಕಲ್ಚರಲ್ಲೂ ಬರಬೇಕು. ಆ ದೃಷ್ಟಿ ಇಟ್ಕೊಂಡು ನಾವು ಪ್ರತಿ ವರ್ಷ ಈ SJBIT ವರ್ಚಸ್ವ ಅಂತ ಏನು ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನೀವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ಎಲ್ಲ ಕಾಲೇಜು, ನಮ್ಮ ಸಂಸ್ಥೆಯಿಂದ ಬಂದಿರತಕ್ಕಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ, ಆ ಕಾಲೇಜಿನ ಆಡಳಿತ ಮಂಡಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ನಟಿ ಕಾಲೇಜ್ ಸ್ಟೂಡೆಂಟ್ಸ್ ನೃತ್ಯ ನೋಡಿ ಫುಲ್ ಖುಷ್. ನಮ್ಮ ಮಕ್ಕಳಲ್ಲಿ BGS ಸಂಸ್ಥೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಕಲಿಸುತ್ತಿದೆ. ಇಂತಹ ಕಲ್ಚರಲ್ ಪ್ರೋಗ್ರಾಂಗಳು ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸಿ ಅವರ ಪ್ರತಿಭೆಗಳನ್ನು ಹೊರತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ.
ನಮ್ಮ ಮಕ್ಕಳು ಈ ಮಟ್ಟದಲ್ಲಿ ಪ್ರದರ್ಶನ ನೀಡುತ್ತಿರುವುದು ನಮಗೆ ತುಂಬಾ ಹೆಮ್ಮೆ ಅಂತ ನಟಿ ಸಪ್ತಮಿ ಗೌಡ ಕೂಡ ಕಾಲೇಜ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ನೋಡಿ ಫುಲ್ ಖುಷಿಯಾದ್ರು. ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಸ್ಟೂಡೆಂಟ್ಸ್ ಇಷ್ಟೊಂದು ಡಿಸಿಪ್ಲಿನ್ಡ್ ಆಗಿರ್ತಾರೆ ಒಂದು ಫೆಸ್ಟ್ ಇನಾಗ್ರೇಷನ್ ಅಲ್ಲಿ ಅಂತ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾರು ಕಿರ್ಚಾಡ್ತಾ ಇಲ್ಲ, ಕೂಗಾಡ್ತಾ ಇಲ್ಲ, ಶಿಳ್ಳೆ ಆಗ್ತಾ ಇಲ್ಲ. ಒಂಚೂರು ಜೋಶ್ ಬೇಕಲ್ವಾ ಫೆಸ್ಟ್ ಅಂದ್ರೆ, ನಿಮ್ಗೋಸ್ಕರ ಮಾಡ್ತಾ ಇರೋದು. ಸೊ ಬಹಳ ಖುಷಿ ಆಗ್ತಾ ಇದೆ. ಇದು ಆಕ್ಚುಲಿ 2022 ಕಾಂತಾರ ರಿಲೀಸ್ ಆದಾಗ್ಲೂ ಅಷ್ಟೇ ಪ್ರಕಾಶ್ ನಾಥ್ ಸ್ವಾಮೀಜಿಗಳು ಕರೆದಿದ್ರು ನನ್ನನ್ನ. ಸೊ ಅದಾದ್ಮೇಲೆ ಇವತ್ತು ಬರ್ತಾ ಇದ್ದೀನಿ 26. ಬಟ್ ನಾನು ಒಂಥರ BGS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ ಯಾವುದೇ ಕಾಲೇಜ್ ಫೆಸ್ಟ್ ಆದ್ರೂ ಒಂಥರ ಇನ್ ಹೌಸ್ ಚೀಫ್ ಗೆಸ್ಟ್ ತರ ನಾನು ಬಂದೇ ಬರ್ತೀನಿ, ನನ್ನಲ್ಲಿ ಇದ್ದೇ ಇರ್ತೀನಿ, ನೋಡ್ತೀನಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತೀನಿ. ಇಟ್ಸ್ ಬಿಕಮ್ ಲೈಕ್ ಒಂಥರ ಅಡಾಪ್ಟೆಡ್ ಸ್ಟೂಡೆಂಟ್ ತರ. ಕ್ಲಾಸಸ್ ಅಟೆಂಡ್ ಮಾಡಲ್ಲ, ಕಲ್ಚರಲ್ ಇವೆಂಟ್ಸ್ ಮಾತ್ರ ಬಂದು ಹೋಗ್ತೀನಿ, ಆ ಥರ ನಾನು. ಬಟ್ ಕಂಗ್ರ್ಯಾಚುಲೇಷನ್ಸ್ ಇಡೀ SJBIT ಇನ್ಸ್ಟಿಟ್ಯೂಷನ್ಗೆ. ಆ್ಯಂಡ್ ಐ ಥಿಂಕ್ ಇದಕ್ಕಿಂತ ನಿಮಗೆ ಪ್ರಾಬಬ್ಲಿ ಇವತ್ತು ರಾತ್ರಿ DJ ನೈಟ್, ಲೈವ್ ಕಾನ್ಸರ್ಟ್ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಇದೆಲ್ಲ ಬರಬೇಕು, ನೋಡಬೇಕು. ಸೊ ಬಟ್ ಅದು ಬಿಟ್ಟರೆ ಪ್ರಕಾಶ್ ನಾಥ ಸ್ವಾಮೀಜಿಗಳಿಗೆ ಹಾಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಯಾಕಂದರೆ ಪ್ರತಿ ಬಾರಿ BGS ಅಲ್ಲಿ ನಾನು ಇಲ್ಲಿ ಓದಲಿಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ, ಬಟ್ ಅವ್ರದೇ ಸ್ಟೂಡೆಂಟ್, ಅವ್ರದೇ ಅಲ್ಯುಮಿನಿ ಥರ ನನ್ನನ್ನು ಪ್ರತಿ ಸತಿ ನನ್ನನ್ನು ಕರೆದು ಇಲ್ಲಿ ನನಗೆ ಆ ಸ್ಥಾನ ಕೊಡ್ತಾರೆ. ಒಟ್ಟಾರೆ BGS ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಭೆ, ಸಂಸ್ಕೃತಿ ಮತ್ತು ಸಂಭ್ರಮ ಸುಂದರ ಸಂಯೋಜನೆಯಾಗಿ ಮೂಡಿಬಂದಿದೆ. ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತ್ತು. ಕಲೆ ಯಾರ ಸ್ವತ್ತು ಅಲ್ಲ. ಶಿಕ್ಷಣದ ಜೊತೆ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಂಡ BGS ಕ್ಯಾಂಪಸ್ನ ಈ ವಿಶೇಷ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯಿತು. ಹಲವು ಗಂಟೆಗಳ ಕಾಲ ನಡೆದ ಕಾರ್ಯಕ್ರಮ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಉತ್ತರಹಳ್ಳಿಯಲ್ಲಿರುವ BGS ಕ್ಯಾಂಪಸ್ನಲ್ಲಿ ನಡೆದ ಇಂಟರ್ ಕಾಲೇಜಿಯಟ್ ಟೆಕ್ನೋ ಕಲ್ಚರಲ್ ಫೆಸ್ಟ್ನಲ್ಲಿ ಬಂದ ವಿದ್ಯಾರ್ಥಿಗಳಿಂದ ಪ್ರದರ್ಶನ ಶಿಕ್ಷಕರು ಮತ್ತು ಪೋಷಕರ ಮುಖದಲ್ಲಿ ಹೊಸ ಮಂದಹಾಸಕ್ಕೆ ಸಾಕ್ಷಿಯಾಯಿತು. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.